ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ರೀಸೆಂಟಾಗಿ ಒಂದು ಇಂಟ್ರೆಸ್ಟಿಂಗ್ ಫೀಚರ್ನ ನೋಡಿದೆ ಲಿಂಕ್ಡ್ಇನ್ನಲ್ಲಿ. ಅದನ್ನೇ ಇವತ್ತು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಲೆಟ್ ಮಿ ಗೋ ಟು ಲಿಂಕ್ಡ್ಇನ್. ಓಕೆ, ಸೊ ಲಿಂಕ್ಡ್ಇನ್ ಎಲ್ಲರೂ ಯೂಸ್ ಮಾಡ್ತಿರ್ತೀರಾ ಅಂತ ಅನ್ಕೊಂತೀನಿ. ಇದರಲ್ಲಿ ಜಾಬ್ಸ್ನ ನಾವು ಜಾಬ್ ಪೋಸ್ಟಿಂಗ್ಸ್ನ ಇಲ್ಲಿ ನೋಡ್ಬೋದು. ಜಾಬ್ ಸೆಕ್ಷನಲ್ಲಿ ಯಾವ್ಯಾವ ಜಾಬ್ ಇದೆ ಅಂತ ಇದೆಲ್ಲವೂ ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೊಂತೀನಿ. ಈ ಮುಂಚೆ ಒಂದು ವಿಡಿಯೋದಲ್ಲಿ ಕೂಡ ನಾನು ಇದ್ರ ಬಗ್ಗೆ ತೋರಿಸಿದ್ದೆ. ಸೊ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಶೋ ಆಲ್ ಅಂತ ಮಾಡಿದ್ರೆ ಇಲ್ಲಿ ಎಲ್ಲ ಜಾಬ್ಸ್ ಲಿಸ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಟಾಪಲ್ಲಿ ನಮಗೆ ಫಿಲ್ಟರ್ಸ್ ಇದಾವೆ: ಈಸಿ ಅಪ್ಲೈ, ರಿಮೋಟ್, IT, ಫಿನಾನ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಏನು ಕೊಟ್ಟಿದ್ದಾರೆ ರೀಸೆಂಟ್ ಟೈಮ್ಸಲ್ಲಿ ಅಂದರೆ, ಡಿಸ್ಕ್ರೈಬ್ ದ ಜಾಬ್ ಯು ವಾಂಟ್ ಅಂತ ಇಲ್ಲಿ ಹೆಡರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಸರ್ಚ್ ಏನು ಮಾಡುತ್ತೆ ಅಂತಂದರೆ, ಲೈಕ್ ಇಲ್ಲಿ ಲಿಸ್ಟ್ ಆಗಿರೋ ಫಿಲ್ಟರ್ಸ್ ಅಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಫಿಲ್ಟರ್ಸ್ ಇರೋದು ಕೆಲವೊಂದ್ಸರಿ ಇರ್ಲಿಕ್ಕಿಲ್ಲ. ಕೆಲವೊಂದ್ಸರಿ ಆ ಫಿಲ್ಟರ್ಸ್ಗಳು ನಮ್ಗೆ ಸಿಗೋದಿಲ್ಲ. ಅದಕ್ಕೆ ನಾವು ಫಾರ್ ಎಕ್ಸಾಂಪಲ್ ರಿಮೋಟ್ ಬೇಕು ಅಂದರೆ ರಿಮೋಟ್ ಇದೆ, ಬಟ್ ಸ್ಯಾಲ್ರಿ ಇಷ್ಟೇ ರೇಂಜ್ ಬೇಕು ಅಂತ ಅಂದರೆ ಆ ಫಿಲ್ಟರ್ ಇಲ್ಲಿ ನಂಗೆಲ್ಲೂ ಕಾಣಿಸ್ತಾ ಇಲ್ಲ ಈಗ ಸದ್ಯಕ್ಕೆ. ಆಮೇಲೆ ಬೇಕು, ಆಮೇಲೆ ಫ್ರಂಟ್ ಎಂಡ್ ಸಾಫ್ಟ್ವೇರ್ ಇಂಜಿನಿಯರ್ ಇರಬೇಕು, ಆ್ಯಂಡ್ ದೆನ್ AI ಪ್ರಾಡಕ್ಟ್ ಮೇಲೆ ಕೆಲಸ ಮಾಡೋ ಕಂಪ್ನಿ ಆಗಿರಬೇಕು. ಆಮೇಲೆ ಫಸ್ಟ್ ಸರ್ಚ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಆಲ್ರೈಟ್, ಸೊ ನಮ್ಗೆ ಇವಾಗ ಆಲ್ರೆಡಿ ಒಂದಿಷ್ಟು ಜಾಬ್ ಅಪ್ಲಿಕೇಶನ್ಸ್, ಜಾಬ್ ಓಪನಿಂಗ್ಸ್ನ ತೋರಿಸ್ತಾ ಇದೆ. ನೋಡೋಣ, ಲೆಟ್ಸ್ ವೆರಿಫೈ ದಿಸ್ ಇಸ್ ಅಕಾರ್ಡಿಂಗ್ ಟು ಅವರ್ ಸರ್ಚ್ ರಿಸಲ್ಟ್ ಅಂತ. ಸೊ ಇಲ್ಲಿ ನೋಡಿದ್ರೆ ರಿಮೋಟ್ ತೋರಿಸ್ತಾ ಇದೆ. ನಮ್ಮ ಕೀವರ್ಡ್ ಕೂಡ ಇಲ್ಲಿ ರಿಮೋಟ್ ಇತ್ತು. ಸೊ ಎಲ್ಲ ಕಡೆ ರಿಮೋಟೇ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ರಿಮೋಟೇ ತೋರಿಸ್ತಾ ಇರೋದು. ದಟ್ಸ್ ಅ ಗುಡ್ ಥಿಂಗ್. ಆಮೇಲೆ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಫ್ರಂಟ್ ಎಂಡ್ ಸಾಫ್ಟ್ವೇರ್ ಇಂಜಿನಿಯರ್ ಇನ್ಕ್ಲೂಡ್ ಆಗಿದೆ. ಬಟ್ ಏನಪ್ಪಾ ಅಂದರೆ ಬ್ಯಾಕ್ ಎಂಡ್, ಸೊ ವಿ ಕ್ಯಾನ್ ಸ್ಟಿಲ್ ಸೇ ದ್ಯಾಟ್ ದಿಸ್ ಫಿಲ್ಟರ್ ಇಸ್ ಸ್ಟಿಲ್ ವರ್ಕಿಂಗ್. ನೆಕ್ಸ್ಟ್ ಆ್ಯಡ್ ಮಾಡಿರೋ ಆಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಡಿಸೈನ್ ಆ್ಯಂಡ್ ಶಿಪ್ ಇಂಟ್ಯೂಟಿವ್ AI ನೇಟಿವ್ ಪ್ಲಾಟ್ಫಾರ್ಮ್. ಸೊ ರಿಸಲ್ಟ್ ಪರವಾಗಿಲ್ಲ, ಎಲ್ಲಾನು AI ತೋರಿಸ್ತಾ ಇದೆ. ಇದು ಯಾವುದು ಲಾಸಿಕೋ, ಇವರು AI ಯೂಸ್ ಮಾಡ್ತಾ ಇದ್ದಾರಾ? ಇವರು ಬಿಲ್ಡ್ ಅಂಡ್ ಇವಾಲ್ವ್ ಅನ್ AI ನೇಟಿವ್ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್. ಸೊ ಪರವಾಗಿಲ್ಲ, ನಾವು ಕೊಟ್ಟಿರೋ ಹೆಚ್ಚು ಕಮ್ಮಿ ಡಿಸ್ಕ್ರಿಪ್ಷನ್ ಪ್ರಕಾರನೇ ನಮಗೆ ಜಾಬ್ ರಿಸಲ್ಟ್ಸ್ ಲಿಸ್ಟ್ ಇದೆ. ಅದ್ರ ಜೊತೆಗೆ ಇನ್ನೇನು ಮಾಡ್ಬೋದು ಅಂತ ಟ್ರೈ ಮಾಡೋಣ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೇನಂತ ನಾನು ಬರೆದಿಟ್ಕೊಂಡಿದ್ದೇನೆ ಅಂತಂದರೆ, ವರ್ಕ್ ಲೊಕೇಶನ್ ಎನಿವೇರ್ ಇನ್ ಬ್ಯಾಂಗ್ಳೂರ್ ಆರ್ ಓಕೆ. ಇವಾಗ ಸದ್ಯಕ್ಕೆ ತೋರಿಸ್ತಿರೋದು ಎಲ್ಲ ಬೆಂಗಳೂರಲ್ಲೇ ತೋರಿಸ್ತಾ ಇದೆ ಇಲ್ಲಿ ಬೈ ಡಿಫಾಲ್ಟ್ ಆಗಿ. ಯಾಕಂದ್ರೆ ನಾನು ಕರೆಂಟ್ ಲೊಕೇಶನ್ ಮೇಲೆ ಪಿಕ್ ಮಾಡಿದೆ ಅಂತ ಅನ್ಕೊಂತೀನಿ. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಕಂಪ್ನೀಸ್ ದ್ಯಾಟ್ ಸ್ಪಾನ್ಸರ್ ರಿಲೊಕೇಶನ್ ಆರ್ ಕಂಪ್ನೀಸ್ ದ್ಯಾಟ್ ಅಲೋ ವರ್ಕ್ ಫ್ರಮ್ ಇಂಡಿಯಾ ಇವನ್ ದೋ ದೇರ್ ಆಫೀಸ್ ಇಸ್ ಇನ್ ಈ ಲೊಕೇಶನ್. ಲೆಟ್ಸ್ ಸಿ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೆರಿ ಕೊಡ್ತಾ ಇರೋದು. ಇದೇನಾದರೂ ವರ್ಕ್ ಆಗುತ್ತೆ ಅಂತ ನೋಡೋಣ. Unable to complete search. Currently, AI-powered searches are limited to the United States, Australia, Canada, India. ಓಕೆ, ಏನೋ ಪ್ರಾಬ್ಲಮ್ ಆಗಿದೆ ಅದರಲ್ಲಿ. ಸೊ ಅದನ್ನು ಕಟ್ ಡೌನ್ ಮಾಡ್ತೀನಿ. ಇಷ್ಟು ದೊಡ್ಡ ಕ್ವೆರೀಸ್ ಕೊಡೋದು ಬೇಡ. ಕಂಪ್ನೀಸ್ ದ್ಯಾಟ್ ಸ್ಪಾನ್ಸರ್ ರಿಲೊಕೇಶನ್ ಅಷ್ಟೇ ಕೊಡ್ತೀನಿ. We aren't yet able to support all query types. Example, jobs that match my profile, jobs where I'm top applicant. Try describing the title, skills, and or industries you're interested in. ಸೊ ಈ ಥರ ಸ್ವಲ್ಪ ಕ್ವೆರಿನ ಕಾಂಪ್ಲಿಕೇಟ್ ಮಾಡಿದ್ರೆ ಕಂಪ್ನೀಸ್ ದ್ಯಾಟ್ ಸ್ಪಾನ್ಸರ್ ರಿಲೊಕೇಶನ್ ಅಂತ, ಅಥವಾ ಈ ವೀಸಾ, ವರ್ಕ್ ವೀಸಾ ಅಂತ ಆ್ಯಡ್ ಮಾಡಿ ನೋಡ್ತೀನಿ ಆಗುತ್ತೆ ಅಂತ ನೋಡೋಣ. ರಿಸಲ್ಟ್ಸ್ ಬರ್ತಾ ಇದೆ, ಬಟ್ ವರ್ಕ್ ವೀಸಾ ರಿಲೇಟೆಡ್ ಏನಾದರೂ ಮೆನ್ಷನ್ ಆಗಿದ್ದಾನೆ ಅಂತ ನೋಡೋಣ. ಓಕೆ, ಸೊ ನನಗೆ ತಿಳಿದ ಮಟ್ಟಿಗೆ ಇದು ವರ್ಕ್ ವೀಸಾ ರಿಲೇಟೆಡ್ ಏನು ಫಿಲ್ಟರ್ ಆಗ್ತಾ ಇಲ್ಲ. ಇನ್ನೇನು ಮಾಡ್ಬೋದು? ಓಕೆ, ನಾನು ಬರೀ ಕೆಲವೊಂದು ಕಂಟ್ರೀಸ್ನ ಆ್ಯಡ್ ಮಾಡ್ತೀನಿ, ನೋಡೋಣ ಅವಾಗ ಏನಾಗುತ್ತೆ ಅಂತ. ಪರವಾಗಿಲ್ಲ. ಸೊ ಆಸ್ಟ್ರೇಲಿಯಾ, ಜರ್ಮನಿ ಅಂತಲೂ ಕೊಟ್ಟಿದೆ, ಬಟ್ ಇದು ಆಸ್ಟ್ರೇಲಿಯಾ ಅಷ್ಟೇ ಪಿಕ್ ಆಗಿದೆ. ಸೊ ಲುಕ್ಸ್ ಲೈಕ್ ಇವರು ಮಲ್ಟಿ ಲೊಕೇಶನ್ ರಿಸಲ್ಟ್ಸ್ ಕೊಡಲ್ಲ ಅಂತ ಅನ್ಕೊಂತೀನಿ. ಯಾಕಂದರೆ ಎಲ್ಲ ಬರೀ ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾ ಪಿಕ್ ಮಾಡಿ ಆಸ್ಟ್ರೇಲಿಯಾ ಅಷ್ಟೇ ತೋರಿಸ್ತಾ ಇದೆ. ಓಕೆ, ಅದೇ. ಸೊ ಮಲ್ಟಿ ರೀಜನ್ ಸಪೋರ್ಟ್ ಮಾಡಲ್ಲ, ದ್ಯಾಟ್ ಈಸ್ ಒನ್ ಡ್ರಾಬ್ಯಾಕ್. ಬಟ್ ಅದನ್ನು ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ, ಕಂಪ್ನಿ ಸೈಜ್ನ ಡಿಫೈನ್ ಮಾಡೋಣ ಬೈ ಗಿವಿಂಗ್ ದಿ ಎಂಪ್ಲಾಯೀಸ್ ಕೌಂಟ್ ಇನ್ ದಿ ಕಂಪ್ನಿ. ಸೊ
ಇದು ವರ್ಕ್ ಆಗುತ್ತೋ ಇಲ್ವೋ ನೋಡೋಣ. ಬೈ ಡಿಫಾಲ್ಟ್ ಆಗಿ ಆಸ್ಟ್ರೇಲಿಯಾನೇ ತೊಗೊತಾ ಇದೆ, ಯಾಕಂದರೆ ಲಾಸ್ಟ್ ಫಿಲ್ಟರ್ ಆಸ್ಟ್ರೇಲಿಯಾ ಆಗಿದ್ದಕ್ಕೆ. ಲೆಟ್ ಮಿ ಕ್ಲಿಯರ್ ದಿಸ್. ಇಂಡಿಯಾ ಅಂತಲೇ ಹಾಕೋಣ ಬಿಡಿ. ತಿರ್ಗಾ ಅಪ್ಲಸ್ ತೋರಿಸ್ತಾ ಇದೆ, ಬಟ್ ಹೌ ಡು ವಿ ನೋ ಇಫ್ ದ ಕಂಪ್ನಿ ಸೈಜ್ ಈಸ್ ಬಿಟ್ವೀನ್ 3000 to 8000? ಅಪ್ಲಸ್ ಓವರ್ವ್ಯೂಗೆ ಹೋದ್ರೆ ಏನಾರು ಸಿಗುತ್ತಾ? ಓಕೆ, 1K to 5K ಎಂಪ್ಲಾಯೀಸ್ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಅದು 5K ಇರೋದಕ್ಕೆ ಎಷ್ಟು ರಿಸಲ್ಟಲ್ಲಿ ಬಂದಿದೆ ಅಂತ ಅನ್ಕೊಳ್ಳೋಣ. ಸಿಮಿಲರ್ಲಿ ಕ್ವಿಕ್ಕಾಗಿ ಒಂದು ಫ್ಯೂ ಕಂಪ್ನೀಸ್ನ ಟೆಸ್ಟ್ ಮಾಡಿ ನೋಡೋಣ, ಅದು ಕರೆಕ್ಟಾಗಿ ವರ್ಕ್ ಆಗ್ತದೇನೋ ಇಲ್ವಾ ಅಂತ. ಬೇಸಿಕ್ಲಿ ಅವರದ್ದು ಫೀಚರ್ನ ಟೆಸ್ಟ್ ಮಾಡ್ತಾ ಇಲ್ಲ ನಾವು, ಬಟ್ ಈ ಫಿಲ್ಟರ್ ಮೇಲೆ ನಾವು ರಿಲೈ ಆಗ್ಬೋದೋ ಇಲ್ವೋ ನಮ್ಮ ಜಾಬ್ ಸರ್ಚ್ಗೆ ಅನ್ನೋದನ್ನ ಟೆಸ್ಟ್ ಮಾಡ್ತಾ ಇರೋದು. ಸೊ ಓಕೆ, ಐ ಥಿಂಕ್ ನಾನು ಬೇರೆ ಬೇರೆ ಟ್ಯಾಬ್ಸ್ನ ಓಪನ್ ಮಾಡಿದೆ. ರಿಲೇಟೆಡ್ ನೆಕ್ಸ್ಟ್ ಹೈ ಲೆವೆಲ್, ಇದು ಅಪ್ಲರ್ಸ್. ಓಕೆ, high level, this is also having about 1000 to 5000 employees, and Nexla is also having 51 to 200. ಬಟ್ ಆದರೂ ಕೂಡ ಇದು ಸರ್ಚ್ ರಿಸಲ್ಟಲ್ಲಿ ಬಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೈರಿ ಹಾಕಿದ್ರೆ ಈ ಫಿಲ್ಟರ್ ವರ್ಕೌಟ್ ಆಗಲ್ಲ. ಬಟ್ ಇನ್ ಫ್ಯೂಚರ್ ನಮಗೆ ಇನ್ನು ಇಂಪ್ರೂವೈಸ್ಡ್ ಸರ್ಚ್ ರಿಸಲ್ಟ್ಸ್ನ ಕೊಡ್ತಾರೆ ಅಂತಾರೆ. ಜಾಬ್ಸ್ನ ಮೋರ್ ಡಿಸ್ಕ್ರಿಪ್ಟಿವ್ ಆಗಿ ಕ್ವೈರಿ ಬರೆದು ಸರ್ಚ್ ಮಾಡ್ಕೋಬೋದು. That's the interesting feature I came across today. It doesn't have the full functionality yet, but parvagilla, it's under development anta helbodu. You can keep an eye on this. All right, then that's it for today. Thank you everyone for watching this video.